ಹೇಮಂತ್ ಸರ್ ಅವರ ಜೊತೆ ಇದ್ದಂಥ ನಿಮ್ಮ ಭೇಟಿ ಅಥವಾ ಒಡನಾಟ, ಆ ಕ್ಷಣಗಳು? ಆ್ಯಕ್ಚುಲಿ ಮಾತಾಡೋಕ್ಕಾಗ್ತಾ ಇಲ್ಲ, ಥರ ಒಳಗಡೆ ಆವರಿಸ್ಕೊಂಡ್ಬಿಟ್ಟಿದೆ. ನಾನು ಫಸ್ಟ್ ಭೇಟಿ ಮಾಡಿದ್ದವ್ರನ್ನ 2007ನೇ ಇಸ್ವಿನಲ್ಲಿ ಅವರು ಅರಸು ಚಿತ್ರಕ್ಕೆ ಫಿಲ್ಮ್ಫೇರ್ ಅವಾರ್ಡ್ ಬಂದಿತ್ತು ಅವ್ರಿಗೆ. ನಾವೆಲ್ಲನೂ ಒಟ್ಟಿಗೆ ಇದಕ್ಕೆ ಹೋಗಿದ್ವಿ, ಹೈದರಾಬಾದ್ಗೆ ಹೋಗಿದ್ವಿ. ಸೊ ಆ ಸಾಲಲ್ಲಿ ನಂದು ಒಂದು ಹೆಸರು, ಕಲ್ಲರಳಿ ಹೂವಾಗಿ ಚಿತ್ರಕ್ಕೆ ಫಿಲ್ಮ್ಫೇರ್ ಅವಾರ್ಡ್. ಎಷ್ಟು ಪ್ರೀತಿ ಅಂದರೆ ಅಪ್ಪು ಸರ್ ಜೊತೆ ಅಶ್ವಿನಿ ಮೇಡಮ್ ಬಂದಿದ್ರು ಅಲ್ಲಿಗೆ. ನನಗಿನ್ನೂ ಹಾಗೆ ನೆನಪಿದೆ, ಬಿಗಿದು ಅಪ್ಕೊಂಡ್ಬಿಟ್ಟು ತುಂಬ ಚೆನ್ನಾಗಿ ಹಾಡಿದ್ರಿ ಅದು ಅಂತಂದ್ರು. ನಾನು ಮೊದಲು ಅವ್ರ ದೊಡ್ಡ ಅಭಿಮಾನಿ ಅವ್ರಿಗೆ. ಆ್ಯಂಡ್ ನಮ್ಮನ್ನು ಪ್ರೀತಿಸ್ತಿದ್ದಂಥ ರೀತಿ ಇದಿನ್ನೂ ಆ ಕಣ್ಣಲ್ಲಿ ಕಟ್ಟಿದ ಹಾಗೆ ಇದೆ ನನಗೂ. ಆ್ಯಂಡ್ ಇನ್ನೇನು ಹೇಳಬೇಕು, ಅಪ್ಪು ಸರ್, ಐ ಮಿಸ್ ಯು ಅ ಲಾಟ್, ಥ್ಯಾಂಕ್ ಯು. ಆ್ಯಕ್ಚುಲಿ ರಾಘು, ನಿಮಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟೊತ್ತು ನೀವು ನಮ್ಮ ಜೊತೆ ಇದ್ದಿದ್ದು ಏನೋ ಒಂದು ರೀತಿ ಸಣ್ಣ ನೆಮ್ಮದಿ ನಮ್ಗೆ ಕೊಟ್ಟಿದೆ. ವೇದಿಕೆ ಮೇಲೆ ಬರ್ಬೋದಾ ನೀವು? ಇದೇ ಅಭಯ ನಾಯ್ಡು ಸ್ಟುಡಿಯೋ, ಇದೇ ಫ್ಲೋರು, ಇದೇ ರೀತಿ ವೇದಿಕೆ. ವಿ ಪಿ ಸರ್ ಹೇಳ್ದಂಗೆ ಇದೇ LED ಇಂದ ಆ ಕಾಲ್ಗಳು ನಡ್ಕೊಂಡ್ ಬರುತ್ತೆ. ಬಂದು ನಾನು ಅವ್ರ ಜೊತೆ ಡ್ಯಾನ್ಸ್ ಮಾಡ್ತೀನಿ ಆ್ಯಂಡ್ ನೀವು ಅವ್ರ ಜೊತೆ ಹೆಜ್ಜೆ ಹಾಕಿದ್ರಿ. ಆ ಒಂದು ಸಣ್ಣ ನೆನಪನ್ನ ಈ ತೆರೆ ಮೇಲೆ ಒಂಚೂರು ಹಂಚ್ಕೊಳ್ಳೋಣ. ನನಗೆ ಮೂನ್ ವಾಕ್ ಅಂತ ಒಂದು ಇದೆ ಅಂತ ಹೇಳಿದ್ದೆ ಅಪ್ಪು ಅವರು. ಮೈಕಲ್ ಜಾಕ್ಸನ್ ಅಂತ ಒಬ್ರು ಇದ್ದಾರೆ, ಈ ಥರ ಹಾಡುಗಳಿದ್ದಾವೆ ಅಂತ ಕೇಳಿಸಿದ್ದು ಅಪ್ಪು ಅವರು. ಫಸ್ಟ್ ಪಲ್ಟಿ ಹೊಡೆದನ್ನ ಹೇಳ್ಕೊಟ್ಟಿದ್ದು ಅವರು, ಸೈಕಲ್ ಹೊಡೆದನ್ನ ಹೇಳ್ಕೊಟ್ಟಿದ್ದವರು, ಫುಟ್ಬಾಲ್ ಆಡೋದನ್ನ ಹೇಳ್ಕೊಟ್ಟಿದ್ದವರು. ನನಗೇನಾದ್ರು ನಾನು ತಿಳ್ಕೊಂಡಿದ್ರೆ, ನಾನೇನಾದ್ರೂ ಕಲ್ತಿದ್ರೆ, ನನಗೆ ಯಾವ್ದ್ರ ಬಗ್ಗೆ ಏನಾದರೂ ಆಸಕ್ತಿ ಬೆಳೆದಿದ್ರೆ ಇವೆಲ್ಲವನ್ನು ನಾನು ಅವ್ರಿಗೆ ಸಮರ್ಪಿಸ್ತೀನಿ, ನಾನು ಸಮರ್ಪಿಸಲೇಬೇಕು. ಅವ್ರೊಂದು ಮಾತನ್ನ ಹೇಳ್ತಾ ಇದ್ರು, ಯಾರ ಬಗ್ಗೆ ಏನಾದ್ರು ಏನೋ ಯಾರಾದರೂ ಚರ್ಚೆ ಮಾಡ್ಬೇಕ್ರೆ ಬಿಟ್ಬಿಡಮ್ಮ, ಅದೆಲ್ಲ ಕೆಲಸ ಮಾಡೋಣ ಬಾಮ್ಮ, ಕೆಲಸ ಮಾಡೋಣ ಬನ್ನಿ, ಜೀವನ ಮುಂದಕ್ಕೆ ತೊಗೊಂಡೋಗೋಣ ಬನ್ನಿ ಅಂತ. ಸೊ ಇದನ್ನು ನಾನು ಅವ್ರ ಮಾತನ್ನು ನಿಮ್ಮೆಲ್ಲರ ಹಾಗೆ ನಾನು ಪಾಲಿಸ್ತೀನಿ ಅಂತ ನಾನು ಈ ಸಂದರ್ಭದಲ್ಲಿ ನನಗೆ ನಾನು ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ರಾಘು. ಆ್ಯಂಡ್ ರಾಘು, ಇದು ಹಾಡಿನ ವೇದಿಕೆ ಆಗಿರೋದ್ರಿಂದ ಸುತ್ತ ನಮ್ಮನ್ನು ನೋಡ್ತಾ ಇದ್ದಾರೆ ಅಪ್ಪು ಸರ್ ಅವರು. ಅವ್ರಿಗೋಸ್ಕರ ಒಂದೆರಡು ಸಾಲನ್ನ ಹಾಡ್ಬೋದಾ? ಖಂಡಿತ ನಾನು ಖಂಡಿತ ಪ್ರಯತ್ನ ಪಡ್ತೀನಿ. ನನಗೆ ಅವರ ಸಿನಿಮಾದೇ ಆದ ನೀರಲ್ಲಿ ಸಣ್ಣ ಅಲೆಯೊಂದು ಮೂಡಿ ಅನ್ನೋ ಒಂದು ಹಾಡು ನನಗೆ ಬಹಳ ಇಷ್ಟ. ಅದು ಎಷ್ಟು ಬರುತ್ತೋ ಅಷ್ಟು ಆ ಹಾಡನ್ನು ಹಾಡೋದಕ್ಕೊಂದು ಸಣ್ಣ ಪ್ರಯತ್ನ ನಾನು ಮಾಡ್ತೀನಿ. ಆಮೇಲೆ ನಮ್ಮ ಜೊತೆ ಬಂದಾಗ ಮೊದಲು ನಮಗೆಲ್ಲ ಊಟ ಬಡಿಸಿದಾದ್ಮೇಲೆ ಎಲ್ಲರಿಗೂ ಸರಿಯಾಗಿ ಸಿಕ್ಕಿದೆ ಅಂತ ಹಿಂಗೆಲ್ಲ ವಿಚಾರಿಸ್ಕೊಂಡು ಆಮೇಲೆ ಅವ್ರು ಊಟ ಮಾಡ್ತಿದ್ರಕ್ಕ. ತುಂಬಾನೇ ಖುಷಿ ಆಗ್ತಿತ್ತು. ಅವರು ಇಲ್ಲ ಅಂದ್ರೆ ಇವಾಗ ನಂಬಕ್ಕಾಗ್ತಿಲ್ಲ, ಅವ್ರು ಇದ್ದಾರೆ. ಎಲ್ಲೋ ಅವ್ರು ಇಲ್ಲ ಅಂದ್ರೂ ಅವ್ರ ನೆನಪು ಸಹ ನಮ್ಮ ಜೊತೆ ಇರುತ್ತೆ. ಆದರೆ ಎಲ್ಲೋ ಇದ್ದು ನಮ್ಗೆ ಆಶೀರ್ವಾದ ಮಾಡ್ತಾರೆ. ಅವ್ರ ಕನಸುಗಳನ್ನ ನಾವು ಈಡೇರಿಸ್ಬೇಕಂತ ತುಂಬ ಆಸೆ ಪಟ್ಟಿದ್ದೀವಿ. ಮಹಾಗುರುಗಳೇ, ಈ ಕ್ಷಣ ಇವರ ಮಾತುಗಳನ್ನು ಕೇಳಿ ನಿಮ್ಮ ಮನಸ್ಸಿಗೆ ಏನು ಅನಿಸ್ತು ಮಹಾಗುರುಗಳೇ? ಇಲ್ಲ, ಮನುಷ್ಯ ನಾನು ಮನುಷ್ಯನಾಗಿ ಹುಟ್ಟಿದ್ದೀವಿ ಅನ್ಕೋತಾನೆ ಅಲ್ವಾ. ನಾವು ಮನುಷ್ಯರಾಗೋದಕ್ಕೆ ಹುಟ್ಟಿರೋರು, ಮನುಷ್ಯರಾಗಿ ಹುಟ್ಟಿಲ್ಲ ನಾವು. ಆ್ಯಕ್ಚುಲಿ ಮನುಷ್ಯರಾಗೋದಕ್ಕೆ ಹುಟ್ಟಿರೋದು. ಮನುಷ್ಯರಾಗ್ತಾ ನಾವು ಮಾಡಿದ ಕೆಲಸಗಳು ನಾವು ಹೋದ್ಮೇಲೆ ಮಾತಾಡ್ತವೆ ಹೊರತು ನಾವು ಮಾತಾಡೋಕ್ಕೆ ಸಾಧ್ಯವೇ ಇಲ್ಲ. ಆ ಮಕ್ಕಳು ಮಾತಾಡಿದ್ರೆ ನಮ್ಮ ಕಣ್ಣಂಚಲ್ಲಿ ನೀರು ಬಂದ್ಬಿಡ್ತು. ನಿಮಗೆ ನಿಮ್ಮ ರಾಜ್ಕುಮಾರ್ನ ಕಳ್ಕೊಂಡ್ರಿ, ನಾವು ನಮ್ಮ ರಾಜ್ಕುಮಾರ್ನ ಕಳ್ಕೊಂಡ್ವಿ ಅಂದರು. ಆ ಮಗು ಹೇಳಿದ ಮಾತು ಕೇಳಿ ನಮಗೆ ಎದೆ ನಡ್ಕಾಯ್ತು. ಇದು ಅಪ್ಪು ಮಾಡಿದ ಕೆಲಸಗಳು ಮಾತಾಡ್ತಾ ಇದ್ದಾವೆ. ಅಪ್ಪು ಈ ಸ್ಪೀಕಿಂಗ್ ಥ್ರೂ ದಿಸ್ ಚಿಲ್ಡ್ರನ್. ಅವರು ಇನ್ನೂ ಬಹಳಷ್ಟು ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ. ಅದನ್ನು ಹೇಗಾದರೂ ಹೊರಗಡೆ ಏಳಿಸಿದ್ರೆ ಒಳ್ಳೇದು. ಆ್ಯಕ್ಚುಲಿ ಈ ಕೆಲಸಗಳಿಂದಲೇ ಅಲ್ವೇ ನಾಡಿನ ಮುಖ್ಯಮಂತ್ರಿ ಚರಿತ್ರಾರ್ಹವಾಗಿ ಒಬ್ಬ ನಟನ ಹಣೆಗೆ ಮುತ್ತಿಟ್ಟು ಕಣ್ಣೀರು ಸುರಿಸಿದ ದೃಶ್ಯ ಈ ನಾಡು ಕಂಡಿದೆ. ಮಕ್ಕಳೇ, ತುಂಬ ಒಳ್ಳೆಯ ಜಾಗದಲ್ಲಿ ನೀವು ಬೆಳೀತಾ ಇದ್ದೀರಿ. ನೀವು ಅಪ್ಪುವಿನ ಕನಸುಗಳನ್ನ ನನಸು ಮಾಡ್ತೀರಿ. ನಿಮಗೆ ದೊಡ್ಡ ಸ್ಫೂರ್ತಿ ಇದೆ. ಈ ತಾಯಿ ಯಾರು ಅಂತ ಗೊತ್ತಾಗಲಿ, ಮಾತಾಡ್ಸ್ಲಿಲ್ವೇ? ನಾನು ಸುಮನ ಅಂತ ಅಂದ್ಬಿಟ್ಟು, ವೃತ್ತಿಯಲ್ಲಿ ವಕೀಲ್ ವೃತ್ತಿ. ಆದರೆ ನಮ್ಮ ಸಂಸ್ಥೆ ಶಕ್ತಿಧಾಮದಲ್ಲಿ ನಾನು ಟ್ರಸ್ಟಿಯಾಗಿ, ಧರ್ಮದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. 1998ರಲ್ಲಿ ಶಕ್ತಿಧಾಮ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪಾರ್ವತಮ್ಮನವರ ಆಶಯದಂತೆ ಇದು ಪ್ರಾರಂಭ ಆಯಿತು. ಬೀದಿ ಬದಿಯ ಮಹಿಳೆಯರಿಗಾಗಿ ಪ್ರಾರಂಭ ಆದಂತಹ ಈ ಸಂಸ್ಥೆ
ನಂತರ ಕಾಲಕ್ರಮೇಣ ತೊಂದರೆಗೆ ಸಿಲುಕದಂತಹ ಹೆಣ್ಣು ಮಕ್ಕಳನ್ನ ಪುನರ್ವಸತಿ ಮಾಡುವುದಕ್ಕೆ ಬದಲಾಗಿ ಅದರ ಜೊತೆಗೆ ಕೌಟುಂಬಿಕ ನೆಲೆಗಟ್ಟು ಕಳ್ಕೊಂಡಂತಹ ಮಹಿಳೆಯರಿಗೆ ಈ ಸಂಸ್ಥೆ ಆಶ್ರಯವನ್ನ ಕೊಡಬೇಕು ಅನ್ನುವಂತಹದ್ದು ಆಶ್ರಮವಾಗಿ ಇದು ಪರಿವರ್ತನೆಯಾಗಿ ಕಾರ್ಯನಿರ್ವಹಿಸ್ಕೊಂಡು ಬರ್ತಾ ಇತ್ತು. ನಂತರ ಕಷ್ಟ ಬಂದ ನಂತರ ಮಹಿಳೆಯರು ಸಂಸ್ಥೆಗೆ ಬಂದು ತಮ್ಮ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳುವ ಬದಲು ಪ್ರಾರಂಭದಿಂದಲೇ, ಅಂದ್ರೆ ಸಣ್ಣ ಮಕ್ಕಳಿಂದಲೇ, ಬಾಲ್ಯದಿಂದಲೇ ನಮ್ಮ ಮಕ್ಕಳು ನಮ್ಮ ಹತ್ರ ಮಹಿಳೆಯರು ಬೆಳೆದು ಬಿಟ್ರೆ ಅವ್ರ ಸಮಸ್ಯೆನ ಅವರೇ ಬಗೆಹರಿಸ್ಕೊಳ್ತಾರೆ ಅನ್ನುವಂತಹದ್ದು ಇದು ದೂರದ ದೃಷ್ಟಿಯ ಶಕ್ತಿಧಾಮದ ಒಂದು ಕನಸಾಗಿತ್ತು. ಹಾಗಾಗಿ 2016-17ರವರೆಗೆ 4,000 ಮಹಿಳೆಯರು ಶಕ್ತಿಧಾಮದಲ್ಲಿ ತಮ್ಮ ಪುನರ್ವಸತಿಯನ್ನ ಕಂಡು ತಮ್ಮ ಸಮಸ್ಯೆಗಳನ್ನ ಬಗೆಹರಿಸಿಕೊಂಡು ಇನ್ಫೋಸಿಸ್ನಂತ ಸಂಸ್ಥೆಯಲ್ಲೂ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮೈಸೂರಿನ ನಂದಿನಿ ಡೈರಿಯಲ್ಲೂ ಸಹ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಎಲ್ಲಾ ರೀತಿಯಲ್ಲೂ ಸಬಲರಾಗಿ ಮಾಡುವಂತಹ ಕಾರ್ಯಚಟುವಟಿಕೆಯನ್ನ ಶಕ್ತಿಧಾಮ ಮಾಡ್ತಾ ಇದೆ. ಹಾಗೆ ಇವರು ಅಶ್ವಿನಿ ಅವರು ಮತ್ತೆ ಪುನೀತ್ ರಾಜ್ಕುಮಾರ್ ಅವರು ಸಹ ಇಡೀ ಸಂಸ್ಥೆಯ ಎಲ್ಲ ಕಾರ್ಯಚಟುವಟಿಕೆಗಳಲ್ಲಿ ಭಾಗವಹಿಸ್ತಾರೆ. ಅವರ ಆಸೆ ಶಾಲೆಯನ್ನ ಪ್ರಾರಂಭಿಸೋದಾಗಿತ್ತು. ಅಂಕ ಗಳಿಸುವಂತಹ ಶಾಲೆಯಲ್ಲ, ಪಠ್ಯೇತರ ಚಟುವಟಿಕೆಯಲ್ಲಿ ನಮ್ಮ ಮಕ್ಕಳು ಮುಂದೆ ಬರಬೇಕು, ಅಂತಹ ಶಾಲೆಯನ್ನ ನಾವು ಪ್ರಾರಂಭ ಮಾಡೋಣ ಅನ್ನುವಂತಹದ್ದು ಪುನೀತ್ ರಾಜ್ಕುಮಾರ್ ಅವರ ಕನಸಾಗಿತ್ತು. ಅದಕ್ಕಾಗಿ ಬಹಳಷ್ಟು ಶ್ರಮವನ್ನ ಇಡೀ ಕುಟುಂಬ ಹಾಕಿದೆ. ಆ ಶಾಲೆಯ ಕನಸನ್ನು ಸಹ ಎಲ್ಲರೂ ನನಸುಗೊಳಿಸೋದ್ರಲ್ಲಿ ಅವ್ರ ಜೊತೆಗೆ ಕೈ ಜೋಡಿಸಿ ಸಂಸ್ಥೆಗೆ ನೆರವಾಗಬೇಕು ಅಂತ ನಾನು ಈ ಮೂಲಕ ಕೇಳ್ತೀನಿ. ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಅಪ್ಪು ಸರ್ ಏನಾದ್ರೂ ಒಂದು ಆಸೆ ಪಟ್ಟಿದ್ದಾರೆ ಅಂದ್ರೆ ಖಂಡಿತವಾಗ್ಲೂ ಅಭಿಮಾನಿಗಳು ಸೇರಿ ಆ ಆಸೆಯನ್ನ ನನ್ಸ್ ಮಾಡೋದು ಅಭಿಮಾನಿಗಳ ಕರ್ತವ್ಯ. ಅದು ಖಂಡಿತವಾಗ್ಲೂ ನಾವೆಲ್ಲ ಅಭಿಮಾನಿಗಳು ಕೈ ಜೋಡಿಸ್ತೀವಿ. ಸೊ ನೀವು ಅಪ್ಪು ಸರ್ ಹೇಳ್ದಂಗೆ ಚೆನ್ನಾಗಿ ಓದ್ಬೇಕು. ಅವರ ಕನ್ಸು ಏನಾಗಿತ್ತು, ನೀವೆಲ್ಲರೂ ಓದ್ಬೇಕು, ನೀವೆಲ್ಲರೂ ಇಂಡಿಪೆಂಡೆಂಟ್ ಆಗ್ಬೇಕು ಅಂತ ಹೇಳಿ. ಸೊ ಅದು ನೀವು ಆಗ್ಬೇಕು, ನೀವೆಲ್ಲರೂ ಚೆನ್ನಾಗಿ ಓದಿ ಅಂಡ್ ಅವ್ರ ಆಸೆ ಪಟ್ಟಿರುವಂತಹ ಎಲ್ಲ ಆಸೆಗಳನ್ನ ಈಡೇರಿಸಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಮ್ಮ ಬಂದಿದ್ದಕ್ಕೆ. ಥ್ಯಾಂಕ್ ಯು. ಅಪ್ಪಾಜಿ ಆ ನೆನ್ಪು ಹೇಳಿ, ಕಾಣದಂತೆ ಮಾಯವಾದನು ಹೆಂಗ್ ತಯಾರಿ ಕೊಟ್ಟಿದ್ರಿ ನೀವು ಅವ್ರಿಗೆ ಅವಾಗ? ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕೊಟ್ಟಿ ಓಡಿ ಹೋದನು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ನಲವತ್ತಾರು ವರ್ಷ ಅವ್ರೇನು ಸಾಯ ವಯಸ್ಸಲ್ಲ, ನಮ್ಮ ಪಾಲಿಗೆ ಅಷ್ಟಷ್ಟು ಇರುತ್ತೆ ಅಂತ ಹೇಳ್ತಾರಲ್ಲ, ಅದು ಅಷ್ಟೇ ಆಗಿದ್ದು. ಭಗವಂತ ಅವ್ರ ಕುಟುಂಬದವರಿಗೆ ಆರೋಗ್ಯ ಭಾಗ್ಯ ಕೊಡ್ಲಿ. ಥ್ಯಾಂಕ್ ಯು ಅಪ್ಪಾಜಿ, ಥ್ಯಾಂಕ್ ಯು. ಈ ಸಂದರ್ಭದಲ್ಲಿ ಬಂದು ಈ ಹಾಡನ್ನ ನಮ್ಮ ಹೊನ್ನಾವಳ್ಳಿ ಕೃಷ್ಣ ಸರ್ ಅವರ ಸಮಕ್ಷದಲ್ಲಿ ಕೇಳಬೇಕು ಅನ್ನೋದು ನಮ್ಮ ಆಸೆ ಇತ್ತು. ಕೇಳಿದ್ವಿ. ಅಪ್ಪಾಜಿ ನೀವು ಬಂದಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಥ್ಯಾಂಕ್ ಯು ಅಪ್ಪಾಜಿ. ಸರಿಗಮ ಪ ಪ ಸ ಸ ಪ ಪ ಸರಿಗಮ ಪ